ನೋಡ್ರಿ ನೀವು ಮನೆಗೆ ಏನಾರ ಒಂದು ಸೂಡು ಮೆಂತ್ಯ ಸೊಪ್ಪಿತ್ತು ಅಂತಂತಂದ್ರೆ ನಾ ಹೇಳೋದು ರೆಸಿಪಿ ಇವತ್ತು ಒಂದು ಸರಿ ಟ್ರೈ ಮಾಡಿ ನೋಡ್ರಿ. ಭಾಳ ಈಸಿನೂ ಇರ್ತದೆ ಮತ್ತು ಹೆಲ್ದಿನೂ ಇರ್ತದೆ, ಟೇಸ್ಟ್ನೂ ಇರ್ತದೆ ರೀ. ಬರ್ರಿ ಅದು ಏನು ರೆಸಿಪಿ ಅಂತ ಹೇಳ್ಕೊಡ್ತೀನಿ. ಮೊದ್ಲಿಗೆ ಏನು ಮಾಡಿರಿ, ಒಂದು ಕಡಾಯಿ ತೊಗೊರಿ, ಕಡಾಯಿನಾಗ ಎಣ್ಣೆ ಹಾಕೊಂಡು ಸಾಸಿವೆ, ಜೀರಿಗೆ ಮತ್ತು ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊರಿ. ಒಂದು ಉಳ್ಳಾಗಡ್ಡಿ, ಆಮೇಲೆ ಒಂದು 4-5 ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋರಿ. ಹಾಕೊಂಡು ಚಲೋ ಕಲ್ಸ್ಕೊರಿ. ಕಲ್ಸ್ಕೊಂಡಾದ್ಮೇಲೆ ಏನು ಮಾಡಿರಿ, ಕರಿಬೇವು ಸೊಪ್ಪು ಹಾಕೋರಿ. ಒಂದು 4-5 ಬೆಳ್ಳುಳ್ಳಿ ಸುಲ್ಕೊಂಡು ಕುಟ್ಕೊಂಡು ಹಾಕೋರಿ. ಆಮೇಲೆ ಒಂದು 2 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಹಾಕೋರಿ. ಹಾಕೊಂಡು ಕಲ್ಸ್ಕೊಂಡು 2 ಟೊಮಟೊ ಕಟ್ ಮಾಡಿ ಇಟ್ಕೊರಿ. ಅದನ್ನು ಹಾಕೋರಿ. ಹಾಕೊಂಡು ಚಂದ ಕಲ್ಸ್ಕೊರಿ. ಕಲ್ಸ್ಕೊಂಡಾದ್ಮೇಲೆ ಏನು ಮಾಡಿರಿ, ಒಂದು ನಿಮಿಷ ಒಂದು ಮುಚ್ಚಳ ಮುಚ್ಚಿ ಮತ್ತೆ ತೆಗೆದು ಆಮೇಲೆ ಕಲಸಿ ಧನಿಯಾ ಪುಡಿ ಹಾಕೋರಿ. ಆಮೇಲೆ ನಾವು ಒಂದು ಸೂಡಿ ಮೆಂತ್ಯ ಪಲ್ಯ ಕಟ್ ಮಾಡಿ ತೊಳೆದು ಇಟ್ಕೋಬೇಕ್ರಿ. ಅದನ್ನ ಹಾಕೋಬೇಕ್ರಿ. ಹಾಕೊಂಡು ಇವಾಗ ಮತ್ತೆ ಚಂದ ಕಲ್ಸ್ಕೊರಿ. ಕಲ್ಸ್ಕೊಂಡಾದ್ಮೇಲೆ ಏನು ಮಾಡಿರಿ, ಒಂದು ಕುಕ್ಕರ್ನಾಗ ಒಂದು ನಾವು ಇವಾಗ ಏನು ಬ್ಯಾಳಿ ಕುದಿಸಿರ್ತೀವಲ್ರಿ ಅದನ್ನ ಹಾಕೋರಿ. ಹಾಕೊಂಡು ಮತ್ತೆ ಚಲೋ ಕಲ್ಸ್ಕೊರಿ. ಕಲ್ಸ್ಕೊಂಡು ಏನು ಮಾಡಿರಿ, ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕೋರಿ. ನಿಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರಿ. ಹಾಕೊಂಡು ಏನು ಮಾಡಿರಿ, ಮತ್ತೆ ಚಲೋ ಕಲಸ್ರಿ. ಒಂದು ಸ್ವಲ್ಪ ನೀರು ಹಾಕ್ರಿ. ಹಾಕಿ ಕಲ್ಸ್ಕೊರಿ. ಇವಾಗ ಸ್ಟವ್ ಆಫ್ ಮಾಡಿ ಏನು ಮಾಡಿರಿ, ಅದಕ್ಕೆ ಒಂದಿಲ್ಲ ಅರ್ಧ ನಿಂಬೆಹಣ್ಣು ಹಾಕೋರಿ. ಆಯ್ತು ನೋಡ್ರಿ, ರೆಡಿ ಆಯ್ತಲ್ರಿ ನಮ್ದು ಮೆಂತ್ಯ ಸೊಪ್ಪಿನ ಸಾಂಬಾರು. ಇದು ನೋಡ್ರಿ ಬಿಸಿ ಅನ್ನ ತುಪ್ಪ ಈ ಸಾಂಬಾರು ಹಾಕೊಂಡು ತಿನ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ರೀ. ಟ್ರೈ ಮಾಡಿರಿ ಮತ್ತು ಫಾಲೋ ಮಾಡೋದು ಮರಿಬೇಡ್ರಿ.